ಲಕ್ಷ್ಮಿ ಸಂಪತ್ತಿನ ದೇವತೆ. ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಲಕ್ಷ್ಮಿ ಒಲಿಯುತ್ತಿಲ್ಲವೇ? ದುಡಿದ ಹಣ ನಿಮ್ಮ ಬಳಿ ನಿಲ್ಲುತ್ತಿಲ್ಲವೇ? ಲಕ್ಷ್ಮಿ ಒಲಿದಿದ್ದರೂ ಮತ್ತೆ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದೀರಾ? ಹಾಗಾದರೆ ಈ ಅಂಶಗಳನ್ನು ಗಮನಿಸಿ. ಲಕ್ಷ್ಮಿ ನಿಮ್ಮಿಂದ ಮುನಿಸಿಕೊಂಡಿರಬಹುದು. ಮಂಗಳವಾರ ಸಾಲ ಮಾಡಬೇಡಿ. ಇದರಿಂದ ಲಕ್ಷ್ಮೀದೇವಿ ಕೋಪ ಮಾಡಿಕೊಳ್ಳುತ್ತಾಳೆ ಮತ್ತು ನೀವು ನಿರಂತರ ಸಾಲದ ಸುಳಿಗೆ ಸಿಲುಕುತ್ತೀರಿ. ಬುಧವಾರ ಯಾರಿಗೂ ಸಾಲ ನೀಡದಿರಿ. ಇದರಿಂದ ಲಕ್ಷ್ಮಿ ದುಃಖಿತಳಾಗುತ್ತಾಳೆ. ಹೀಗೆ ಪದೇ ಪದೇ ಮಾಡಿದರೆ ಲಕ್ಷ್ಮಿ ನಿಮ್ಮಿಂದ ದೂರವಾಗುತ್ತಾಳೆ. ಕಮಲದ ಹೂ ಹಾಗೂ ಬಿಲ್ವಪತ್ರೆಯನ್ನು ಎಂದಿಗೂ ತುಳಿಯದಿರಿ. ಇದರಿಂದ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಶೌಚಾಲಯ ಮತ್ತು ಅಡುಗೆ ಮನೆ ಇದ್ದರೆ ಲಕ್ಷ್ಮೀ ದೇವಿ ಆ ಮನೆಯಿಂದ ದೂರ ಸರಿಯುತ್ತಾಳೆ. ಸಾಲದ್ದಕ್ಕೆ ಸಾಲವು ಸದ್ದಿಲ್ಲದೆ ಮನೆಯನ್ನು ಪ್ರವೇಶಿಸುತ್ತದೆ. ನದಿಗಳು ಮತ್ತು ಕೊಳಗಳ ಬಳಿ ಮಲ ಮೂತ್ರ ವಿಸರ್ಜನೆ ಮಾಡದಿರಿ. ಪಾದಗಳನ್ನು ಪರಸ್ಪರ ಉಜ್ಜಿಕೊಂಡು ತೊಳೆದುಕೊಳ್ಳಬೇಡಿ. ಅತಿಥಿಗಳನ್ನು ಗೌರವಿಸಿ. ಭಿಕ್ಷುಕರನ್ನು ಗದರಿಸದಿರಿ. ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರಿ ಅವುಗಳಿಗೆ ಆಹಾರ ನೀಡಿ. ಹಸುಗಳನ್ನು ಹೊಡೆಯದಿರಿ. ಸೂರ್ಯಾಸ್ತದ ಬಳಿಕ ಮನೆ ಗುಡಿಸದಿರಿ. ಬೆಳಗ್ಗೆ ಮತ್ತು ಸಂಜೆ ದೇವರನ್ನು ಪೂಜಿಸಿ. ತುಳಸಿ ಗಿಡಕ್ಕೆ ನಿತ್ಯ ಪೂಜೆ ಸಲ್ಲಿಸಿ. ಯಾರೊಂದಿಗೂ ಕಲಹ ಮಾಡಿಕೊಳ್ಳದಿರಿ. ಮಹಿಳೆಯರಿಗೆ ಅಗೌರವ ತೋರದಿರಿ. ಸೂರ್ಯೋದಯದ ನಂತರವೂ ನಿದ್ರಿಸುವವರಿಗೆ ಲಕ್ಷ್ಮೀ ದೇವಿ ಆಶೀರ್ವಾದ ಇರುವುದಿಲ್ಲ. ದೇವರ ಚಿತ್ರ ಅಥವಾ ವಿಗ್ರಹದ ಕಡೆಗೆ ಕಾಲುಗಳನ್ನು ಚಾಚಿ ಮಲಗದಿರಿ. ಅಸಹಾಯಕರು ಮತ್ತು ನಿರ್ಗತಿಕರನ್ನು ಗೇಲಿ ಮಾಡದಿರಿ. ಸಾಲ ಪಡೆದ ಹಣವನ್ನು ಸಾಮರ್ಥ್ಯವಿದ್ದರೂ ಹಿಂದಿರುಗಿಸದಿದ್ದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ವಂಚಿತರಾಗಬೇಕಾಗುತ್ತದೆ. ಯಾವುದೇ ಪ್ರಯತ್ನ ಮಾಡದೆ ಶ್ರೀಮಂತನಾಗುವ ಮತ್ತು ಸುಳ್ಳು, ಕಳ್ಳತನ, ಅಪ್ರಾಮಾಣಿಕತೆ, ಜೂಜಾಟ, ಬೆಟ್ಟಿಂಗ್ ಇತ್ಯಾದಿಗಳನ್ನು ಆಶ್ರಯಿಸುವ ವ್ಯಕ್ತಿಯನ್ನು ಲಕ್ಷ್ಮಿ ಯಾವತ್ತೂ ಶಾಶ್ವತವಾಗಿ ಒಲಿಯಲ್ಲ. ಯಾವುದೇ ವ್ಯಸನ ಹೊಂದಿರುವ ವ್ಯಕ್ತಿಯಿಂದ ಲಕ್ಷ್ಮಿ ನಿರಂತರವಾಗಿ ದೂರ ಸರಿಯುತ್ತಾಳೆ.